ಬೈಬಲ್ನಲ್ಲಿ ಕಾಲಗಳ ವಿಭಜನೆ. ಬೈಬಲ್ನಲ್ಲಿ ಎಷ್ಟು ಕಾಲಗಳಿದಾವೆ ಎಂಬುದಾಗಿ ನೋಡ್ಬೇಕಾದ್ರೆ ಬೈಬಲ್ನಲ್ಲಿ 3 ಕಾಲಗಳಿದಾವೆ. ಮೊದಲನೇ ಕಾಲ ಯಾವುದು? ಪಿತೃಗಳ ಕಾಲ. ಎರಡನೇ ಕಾಲ ಯಾವುದು? ಧರ್ಮಶಾಸ್ತ್ರ ಕಾಲ. ಮೂರನೇ ಕಾಲ ಕೃಪೆಯ ಕಾಲ ಎಂಬುದಾಗಿ ನಾವು ನೋಡ್ತೇವೆ. ಈ ಮೊದಲನೇದು ಪಿತೃಗಳ ಕಾಲ ಎಲ್ಲಿಂದ ಎಲ್ಲಿವರೆಗಿದೆ ಅಂತಂದ್ರೆ ಬೈಬಲ್ನಲ್ಲಿ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನದಿಂದ ಸ್ಟಾರ್ಟ್ ಆಗಿ ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ರವರೆಗೆ ಇದು ಮುಕ್ತಾಯಗೊಳ್ಳುವಂತದ್ದಾಗಿದೆ. ಪಿತೃಗಳ ಕಾಲ ಇದು ಎಲ್ಲಿಂದ ಎಲ್ಲಿವರೆಗೆ? ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ನಾವು ಓದಿಕೊಳ್ಳೋಣ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ಇಲ್ಲಿ ಏನ್ ಮಾಡಿದಾನೆ? ಆದಾಮನನ್ನು ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನದಲ್ಲಿ ದೇವರು ಯಾರಿಗೆ ಸೃಷ್ಟಿ ಮಾಡಿದಾನೆ? ಆದಾಮನಿಗೆ ದೇವರು ಸೃಷ್ಟಿ ಮಾಡಿದಾನೆ. ಈ ಆದಾಮನಿಗೆ ದೇವರು ಸೃಷ್ಟಿ ಮಾಡಿರುವಂತ ಸಮಯದಲ್ಲಿ ದೇವರು ಯಾವುದೇ ರೀತಿಯಾಗಿರುವಂತ ಆಜ್ಞೆಗಳು ಕೊಟ್ಟಿರ್ಲಿಲ್ಲ. ಯಾವುದೇ ರೀತಿಯಾಗಿರುವಂತ ಆಜ್ಞೆಗಳು ಅಲ್ಲಿ ಇರ್ಲಿಲ್ಲ. ಏನಾದ್ರೂ ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ಆದಾಮನಿಗೆ ಬಂದು ದೇವರು ಮಾತಾಡ್ತಾ ಇದ್ದ. ಏನೆಂಬುದಾಗಿ ಮಾತಾಡ್ತಾ ಇದ್ದ? ಆದಾಮನೇ, ಈ ಮರದ ಹಣ್ಣನ್ನು ನೀನು ತಿನ್ನಬೇಡ, ಇದನ್ನು ಮಾಡಬೇಡ, ಇದನ್ನು ಮಾಡು ಎಂಬುದಾಗಿ ಡೈರೆಕ್ಟ್ ಆಗಿ ದೇವರು ಬಂದು ಯಾರಿಗೆ ಹೇಳ್ತಾ ಇದ್ದ? ಆದಾಮನಿಗೆ ಆ ಸಮಯದಲ್ಲಿ ಹೇಳ್ತಾ ಇದ್ದ ಅವರಿಗೆ. ಅದಕ್ಕೋಸ್ಕರ ಅಲ್ಲಿವರೆಗೆ ಯಾವುದೇ ರೀತಿಯಾಗಿರುವಂತ ಆಜ್ಞೆಗಳು ಇರ್ಲಿಲ್ಲ. ಎಲ್ಲಿ ತನಕ ಆ ಆಜ್ಞೆಗಳು ಇರ್ಲಿಲ್ಲ ಎಂಬುದಾಗಿ ನೋಡ್ಬೇಕಾದ್ರೆ ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಚನ ಇಲ್ಲಿ ತನಕ ಯಾವುದೇ ರೀತಿಯಾಗಿರುವಂತ ಪರ್ಟಿಕ್ಯುಲರ್ ಆಗಿರುವಂತ ಆಜ್ಞೆ, ದೇವರು ಪರ್ಮನೆಂಟ್ ಆಗಿರುವಂತ ಆಜ್ಞೆ ಯಾವುದು ಕೊಟ್ಟಿರ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ತೇವೆ, ಅದಕ್ಕೋಸ್ಕರ ಯಾವುದೇ ರೀತಿಯಾಗಿರುವಂತ ಪರ್ಟಿಕ್ಯುಲರ್ ಆಗಿರುವಂತ ಆಜ್ಞೆ ಇಲ್ಲದೆ ಇರುವಂತ ಕಾರಣ ಇದಕ್ಕೆ ಏನಂತ ಕರಿತೀವಿ ನಾವು? ಪಿತೃಗಳ ಕಾಲ ಎಂಬುದಾಗಿ ಕರಿತೀವಿ. ಸರಿನಾ? ಈ ಪಿತೃಗಳ ಕಾಲ ಇದು ಮುಕ್ತಾಯಗೊಳ್ಳುವಂತ ಸಮಯದಲ್ಲಿ ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಏನ್ ಮಾಡ್ತಾನೆ ಅಂತಂದ್ರೆ, ಈ ಜನರು ಏನ್ ಮಾಡ್ತಾ ಇದಾರೆ, ಪದೇ ಪದೇ ಈ ಜನರಿಗೆ ನಾನ್ ಡೈರೆಕ್ಟ್ ಆಗಿ ಹೇಳೋದಲ್ಲ, ಇನ್ಮೇಲೆ ಏನ್ ಮಾಡ್ಬೇಕು, ಇವ್ರಿಗೆ ಒಂದು ಒಂದು ಪರ್ಮನೆಂಟ್ ಆಗಿರುವಂತ ಒಂದು ಆಜ್ಞೆ ಕೊಡ್ಬೇಕಂತ ಹೇಳಿ ದೇವ್ರ ಏನ್ ಮಾಡ್ದ? ಡಿಸೈಡ್ ಮಾಡ್ದ. ಪರ್ಮನೆಂಟ್ ಆಗಿ ಇವ್ರಿಗೆ ಆಜ್ಞೆ ಕೊಡ್ಬೇಕಂತ ಹೇಳಿ ದೇವ್ರು ಡಿಸೈಡ್ ಮಾಡ್ಬಿಟ್ಟು ಏನ್ ಆಜ್ಞೆ ಕೊಟ್ಟ? 10 ಆಜ್ಞೆಯನ್ನು ದೇವ್ರು ಕೊಟ್ಟ. ಎಲ್ಲಿ ಕೊಟ್ಟ? ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ದೇವರು ಮುಂದಣ ಆಜ್ಞೆಗಳನ್ನು ಕೊಟ್ಟನು. ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ಈ ರೀತಿಯಾಗಿರುವಂತ 10 ಆಜ್ಞೆಗಳನ್ನು ನಾವು ನೋಡ್ತೇವೆ. ಆಮೇಲೆ ನೀವು ಓದಿಕೊಳ್ಳಬಹುದು ಇವು 10 ಆಜ್ಞೆಗಳು ಯಾವುದೆಂಬುದಾಗಿ ನೀವು ಸರಿಯಾಗಿ ಬೈಬಲ್ ಅನ್ನು ಓದಿಕೊಳ್ಳಬಹುದು. ಈ 10 ಆಜ್ಞೆಗಳನ್ನು ಕೊಟ್ಟಿದಾಗ, ಅಲ್ಲಿಂದ 10 ಆಜ್ಞೆ ಕೊಟ್ಟಿದಾಗ ಅಲ್ಲಿಂದ ಯಾವ ಕಾಲ ಸ್ಟಾರ್ಟ್ ಆಯ್ತು? ಧರ್ಮಶಾಸ್ತ್ರ ಕಾಲ ಎಂಬುದಾಗಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಧರ್ಮಶಾಸ್ತ್ರ ಕಾಲ ಸ್ಟಾರ್ಟ್ ಆಯ್ತು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ 10 ಆಜ್ಞೆಗಳು ನೀವೇನ್ ಮಾಡ್ಬೇಕು? ಪಾಲನೆ ಮಾಡ್ಲೇಬೇಕೆಂಬುದಾಗಿ ದೇವ್ರ ಏನ್ ಮಾಡ್ದ? ಈ 10 ಆಜ್ಞೆ ಕೊಟ್ಟಿದ್ಮೇಲೆ ಅದನ್ನು ಏನಂತ ಕರೆದ್ರು ಎಂಬುದಾಗಿ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರ ಕಾಲ ಎಂಬುದಾಗಿ ಕರೆದ್ರು. ಹಾಗಾದ್ರೆ ಈ 10 ಆಜ್ಞೆಗಳು ಎಲ್ಲಿಯವರೆಗೆ ಕಂಟಿನ್ಯೂ ಆಗಿದ್ವು ಎಂಬುದಾಗಿ ನೋಡ್ಬೇಕಾದ್ರೆ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ಇಲ್ಲಿ ದೇವ್ರು ಏನ್ ಮಾಡಿದಾನಂದ್ರೆ, ವಾರದ 1ನೇ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನು ಕತ್ತಲಿರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಇಲ್ಲಿ ದೇವರು ಏನ್ ಮಾಡಿದಾನೆ? ಯೇಸು ಕ್ರಿಸ್ತನು ಏನ್ ಮಾಡಿದಾನೆ? ಈ ವಚನದಲ್ಲಿ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಸತ್ತು ತಿರುಗಿ 3ನೇ ದಿವಸದಲ್ಲಿ ಇಲ್ಲಿ ಯೇಸು ಕ್ರಿಸ್ತನು ಎದ್ದಿರುವಂತದ್ದು ನಾವು ನೋಡ್ತೇವೆ. ಅಂದ್ರೆ ಏನಾಯ್ತು? ಇಲ್ಲಿ ಧರ್ಮಶಾಸ್ತ್ರ ಕಾಲವನ್ನು ದೇವರು ಅಳಿಸಿದ್ದಾನೆ.
ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಶಿಲುಬೆ ಮೇಲೆ ಇರುವಂತ ಸಮಯದಲ್ಲಿ ತೀರಿತು ಎಲ್ಲಾ ತೀರಿತು ಎಂಬುದಾಗಿ ನೋಡ್ಬೇಕಾದ್ರೆ ಏನ್ ತೀರೋಯ್ತು? ಧರ್ಮಶಾಸ್ತ್ರದ ಕಾಲ ತೀರೋಯ್ತು. ಅದಕ್ಕೆ ಇನ್ನೊಂದು ವಾಕ್ಯದಲ್ಲಿ ದೇವರು ಹೇಳುವಂತನಾಗಿದ್ದಾನೆ, ನೀವು ಧರ್ಮಶಾಸ್ತ್ರದ ಪಾಲಿಗೆ ಏನಾಗಿದ್ದೀರಿ? ಸತ್ತವರಾಗಿದ್ದೀರಿ ಎಂಬುದಾಗಿ ಬರೆದಿರುವಂತದ್ದು ನಾವು ನೋಡ್ತೇವೆ. ನಾವೆಲ್ಲ ಏನಾಗಿದ್ದೆವು? ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾಗಿದ್ದೇವೆ. ಅದಕ್ಕೋಸ್ಕರ ಧರ್ಮಶಾಸ್ತ್ರದಲ್ಲಿರುವಂತದ್ದು ಪರಿಪಾಲನೆ ಮಾಡುವುದಾದ್ರೆ ಅದು ನಮಗೋಸ್ಕರ ಇಲ್ಲ. ಯಾಕಂದ್ರೆ ನಾವು ಇದರ ಪಾಲಿಗೆ ಏನಾಗಿದ್ದೇವೆ? ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾಗಿದ್ದೇವೆ. ಅದಕ್ಕೋಸ್ಕರ ಈ ಧರ್ಮಶಾಸ್ತ್ರ ಕಾಲನು ನಮಗೋಸ್ಕರ ಇಲ್ಲ, ಮತ್ತೆ ಪಿತೃಗಳ ಕಾಲನು ಯಾರಿಗೋಸ್ಕರ ಇಲ್ಲ? ನಮಗೋಸ್ಕರ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ನಮಗೋಸ್ಕರ ಇರುವಂತ ಕಾಲ ಯಾವುದು? ಇವಾಗ ಜೀವಿಸುವಂತ ವ್ಯಕ್ತಿಗಳಿಗೆ ಇರುವಂತ ಕಾಲ ಯಾವುದು ಎಂಬುದಾಗಿ ನೋಡ್ಬೇಕಾದ್ರೆ ಕೃಪೆಯ ಕಾಲ ಎಂಬುದಾಗಿ ಮೂರನೇ ನಾವು ನೋಡ್ತೇವೆ. ಈ ಕೃಪೆಯ ಕಾಲದಲ್ಲಿ ದೇವರು ಏನನ್ನು ಕೊಟ್ಟಿದ್ದಾನೋ ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು? ಪಾಲನೆ ಮಾಡ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಈ ಕೃಪೆಯ ಕಾಲವನ್ನು ನಾವು ಪರಿಪಾಲನೆ ಮಾಡದೇ ಇರುವಂತ ಸಮಯದಲ್ಲಿ ನಾವು ಏನ್ ಮಾಡ್ತೇವೆ? ಕೃಪೆಯಿಂದ ಬಿದ್ದು ಹೋಗುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಇದನ್ನ ಪಾಲನೆ ಮಾಡಿಲ್ಲ ಅಂದ್ರೆ ಕೃಪೆಯಿಂದ ನಾವು ಬಿದ್ದು ಹೋಗ್ತೇವೆ. ಒಂದು ವೇಳೆ ಧರ್ಮಶಾಸ್ತ್ರ ಕಾಲದಲ್ಲಿರುವಂತ ನಾನು ಧರ್ಮಶಾಸ್ತ್ರ ಕಾಲನೇ ಅನುಸರಿಸ್ತೇನೆ, ಈ ಕಾಲವನ್ನು ನಾನು ಅನುಸರಿಸುವುದಿಲ್ಲ ಅಂತಂತೇಳಿ ಹೇಳ್ಬೇಕಾದ್ರೆ ಒಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೇನೆ. ಒಂದೇ ಉದಾಹರಣೆಯಿಂದ ನಿಮ್ಗೆ ಅರ್ಥ ಆಗ್ತದೆ. ಈ ಧರ್ಮಶಾಸ್ತ್ರದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ಏನೆಂಬುದಾಗಿ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರ ಕಾಲದಲ್ಲಿ ಕೆಲವೊಂದು ರೂಲ್ಸ್ಗಳು ಇದ್ದಿದ್ವು. ಏನೆಂಬುದಾಗಿ ನೋಡ್ಬೇಕಾದ್ರೆ ಸಬ್ಬತ್ ದಿನ ಎನ್ನುವಂತ ತೆಗೆದುಕೊಳ್ಳೋಣ ಒಂದು ಉದಾಹರಣೆ, ಸರಿನಾ? ಈ ಸಬ್ಬತ್ ದಿನದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರ, ಪ್ರತಿ ಶನಿವಾರ ಏನ್ ಮಾಡ್ತಿದ್ರು? ಸಬ್ಬತ್ತಿಗೆ ಹೋಗ್ತಿದ್ರು ಎಲ್ರು. ಪ್ರತಿ ಶನಿವಾರ ಸಬ್ಬತ್ತಿಗೆ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಸಬ್ಬತ್ತಿಗೆ ಯಾರಾದ್ರೂ ಬಂದಿಲ್ಲ ಅಂತಂದ್ರೆ ಅವ್ರನ್ನ ಏನ್ ಮಾಡ್ತಿದ್ರು ಅಂತಂದ್ರೆ, ಯಾರು ಬಂದಿಲ್ಲ, ಯಾರು ಸಬ್ಬತ್ತಿಗೆ ಗೈರು ಹಾಜರಾಗಿದ್ದಾರೋ ಅವ್ರಿಗೆ ಏನ್ ಮಾಡ್ತಿದ್ರು? ಕಲ್ಲಿಂದ ಹೊಡೆದು ಕೊಲೆ ಮಾಡ್ತಾ ಇದ್ರು. ಕರೆಕ್ಟಾ? ಅಂತ ಒಂದು ರೂಲ್ಸ್ ಧರ್ಮಶಾಸ್ತ್ರ ಕಾಲದಲ್ಲಿ ಇರುವಂತದ್ದಿತ್ತು. ಆದ್ರೆ ಈ ಒಂದು ಸಮಯದಲ್ಲಿ ಧರ್ಮಶಾಸ್ತ್ರ ಕಾಲ ಅನುಸರಿಸುವಂತವರು ಸಬ್ಬತ್ ದಿನದಲ್ಲಿ ಅನೇಕ ಜನರು ಗೈರು ಹಾಜರಾದರೂ ಏನ್ ಮಾಡ್ಲಿಕ್ಕಾಗಲ್ಲ? ಅವ್ರಿಗೆ ಕಲ್ಲಿಂದ ಹೊಡೆದು ಸಾಯಿಸ್ಲಿಕ್ಕಾಗಲ್ಲ. ಯಾಕಪ್ಪ ಎಂಬುದಾಗಿ ನೋಡ್ಬೇಕಾದ್ರೆ ಈಗಿರುವಂತದ್ದು ಕೃಪೆಯ ಕಾಲ. ಅದಕ್ಕೋಸ್ಕರ ಈ ಧರ್ಮಶಾಸ್ತ್ರ ಕಾಲವನ್ನು ನಮಗೆ ಬೇಡದೇ ಇರುವಂತ ಈ ಸಮಯ, ನಮಗೆ ಬೇಕಾಗಿರುವಂತ ಕಾಲ ಯಾವುದು? ದೇವರಿಟ್ಟಿರುವಂತ ಕಾಲ ಯಾವುದು? ಕೃಪೆಯ ಕಾಲ. ಈ ಕೃಪೆಯ ಕಾಲದಲ್ಲಿ ಏನಾಗಿದೆ ಎಂಬುದಾಗಿ ನೋಡ್ಬೇಕಾದ್ರೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಇವೆರಡು ಕಾಲದಲ್ಲಿ ನಾವು ಒಂದ್ ವೇಳೆ ಪಾಪ ಮಾಡಿದ್ರೆ ಅವಾಗಲೇ ಏನಾಗ್ತಿತ್ತು? ನಮಗೆ ಶಿಕ್ಷೆ ಇತ್ತು. ಅವಾಗ ನಮಗ್ ಶಿಕ್ಷೆ ಸಿಕ್ತಿತ್ತು. ಅವಾಗಲೇ ಏನಾದ್ರೆ ಅವನು ಪಾಪ ಮಾಡಿದಾನಂದ್ರೆ ಅಲ್ಲಿ ಏನಾಗ್ತಿತ್ತು? ಕುಷ್ಠರೋಗಗಳು ಬರುವಂತದ್ದು, ಅನೇಕ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂತದ್ದು ನಾವು ಏನ್ ಮಾಡ್ತಿದ್ದೆವು? ಈ ಎರಡು ಕಾಲದಲ್ಲಿ ನಾವು ನೋಡ್ತಿದ್ವಿ. ಆದ್ರೆ ಈ ಕೃಪೆಯ ಕಾಲದಲ್ಲಿ ನಾವು ಜೀವಿಸುವುದರಿಂದ ಏನಾಗ್ತಾ ಇದೆ? ಇಲ್ಲಿ ನಾವು ಅನೇಕ ತಪ್ಪುಗಳನ್ನು ಭೂಮಿ ಮೇಲೆ ಮಾಡ್ತಾ ಇದ್ರು ಏನಾಗ್ತಾ ಇಲ್ಲ ನಮ್ಗೆ? ಅಂತ ದೊಡ್ಡ ದೊಡ್ಡ ರೋಗಗಳು, ಅಂತ ದೊಡ್ಡ ದೊಡ್ಡ ಕಷ್ಟಗಳು ನಮ್ಗೆ ದೇವರು ಇಲ್ಲಿ ಕೊಡ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ದೇವರು ಏನ್ ಮಾಡಿದಾನೆ? ಯೇಸು ಕ್ರಿಸ್ತನು ಕೃಪೆಯ ಕಾಲವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಈ ಕೃಪೆಯ ಕಾಲ ಎಲ್ಲಿಂದ ಎಲ್ಲಿ ತನಕ ಇದೆ ಎಂಬುದಾಗಿ ನೋಡ್ಬೇಕಾದ್ರೆ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 1ರಿಂದ ಪ್ರಕಟಣೆ 6ನೇ ಅಧ್ಯಾಯ 1ರವರೆಗೆ ನಾವು ನೋಡ್ತೇವೆ. ಇಲ್ಲಿ ಏನ್ ಮಾಡಿದಾನೆ? ಯೋಹಾನ 21ರಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡಿದಾನೆ? ತಿರುಗಿ ಜೀವಿತನಾಗಿ ಎದ್ದಿದ್ದಾನೆ. ತಿರುಗಿ ಜೀವಿತನಾಗಿ ಎದ್ದ ಮೇಲಿಂದ ಈ ಕೃಪೆ ಕಾಲ ಎಲ್ಲಿವರೆಗಿದೆ ಅಂತಂದ್ರೆ ಆತನ 2ನೇ ಬರಣದವರೆಗೆ ಕೃಪೆ ಕಾಲ ಇದೆ.